ವಂದೇ ಮಾತರಂ ಗೀತೆಗೆ 150 ವರ್ಷದ ನಿಮಿತ್ತ ಸಂಭ್ರಮಾಚರಣೆ. ಆತ್ಮನಿರ್ಭಯ ಸಂಕಲ್ಪ ಅಭಿಯಾನ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಮಹಿಳಾ ಮೋರ್ಚಾ ಮಂಡಲ ವತಿಯಿಂದ ಆತ್ಮನಿರ್ಭರ್ ಸಂಕಲ್ಪ ಅಭಿಯಾನ ಹಾಗೂ ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಸಂಭ್ರಮ ಹಿನ್ನೆಲೆಯಲ್ಲಿ ಯಲಬುರ್ಗಾ ನಗರದ ಎಸ್ಎಂ ನಿಂಗೋಜಿ ಪ್ರೌಢಶಾಲೆಯಲ್ಲಿ ಪ್ರತಿ ಮನೆಯೂ ಸ್ವದೇಶಿ, ಮನೆ ಮನೆಗೂ ಸ್ವದೇಶಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಹಿಂದೂ ಸೇವಾ ಪ್ರತಿಷ್ಠಾನದ ಕೊಪ್ಪಳ ಬಳ್ಳಾರಿ ವಿಭಾಗದ ಸಂಚಾಲಕರಾದ ಶ್ರೀ ಭೀಮರಾವ್ ದೇಶಪಾಂಡೆರವರು ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಿವಲೀಲಾ ದಳವಾಯಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಹಾಗೂ ಪಕ್ಷದ ಅನೇಕ ಹಿರಿಯರು ಭಾಗವಹಿಸಿ ಮಾತನಾಡಿದರು. ಯಲಬುರ್ಗಾ ಬಿಜೆಪಿ ಪಕ್ಷದ ಎಲ್ಲ ಮೋರ್ಚಾದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಬಿಜೆಪಿ ಪಕ್ಷದ ಯುವಕ ಮಿತ್ರರು, ಬಿಜೆಪಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಪಕ್ಷದ ಮಹಿಳಾ ಕಾರ್ಯಕರ್ತರು ಮತ್ತು ಮಾಧ್ಯಮದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಮಹಿಳಾ ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷರಾದ ಸಂತೋಷಿಮಾ ಜೋಶಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಸವಲಿಂಗಪ್ಪ ಬೂತೆ, ಈರಣ್ಣ ಹುಬ್ಬಳ್ಳಿ, ಅಯ್ಯನಗೌಡ ಕೆಂಚಮ್ಮನವರ್, ಅಮರೇಶ್ ಹುಬ್ಬಳ್ಳಿ, ಮುಖ್ಯ ಶಿಕ್ಷಕರಾದ ಮಹೇಶ್ ಪಟ್ಟೇದ್, ಕಲ್ಮೇಶ್ ಕರ್ಮುಡಿ ಮತ್ತು ಮಹಿಳಾ ಪದಾಧಿಕಾರಿಗಳಾದ ಶಕುಂತಲಾ ಮಾಲಿ ಪಾಟೀಲ್, ವಕೀಲರಾದ ಅಂಬಿಕಾ, ಪಾರ್ವತಿ ಹನ್ಸಿ ವಂದನಾರ್ಪಣೆ ಮಾಡಿದ್ರು. ಇನ್ನು ಅನೇಕ ಮಹಿಳಾ ಪದಾಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಸಿಆದಿ, ಪ್ರಜಾಪವ ಟಿವಿ, ಯಲಬುರ್ಗಾ. ಯೋಚನೆ ಮಾಡ್ತೀವಿ ಆತ್ಮನಿರ್ಭರ ಭಾರತದಲ್ಲಿ ಸ್ವದೇಶಿಯ ಇದು ಗಾನ ಯಾವುದು ವಂದೇ ಮಾತರಂ ಇವೆಲ್ಲವನ್ನ ವಿಚಾರಗಳನ್ನ ನಾವು ಇವತ್ತ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದೀವಿ. ಇದು ಎಲ್ಲ ಯಾಕೆ ಹೇಳ್ಬೇಕಂದ್ರ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಗೊತ್ತಾಗಬೇಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಇಲ್ಲಿ ಬಂದಿರೋ ಒಂದು ವಿಚಾರ ಏನಂದ್ರ, ನಾವು ನಮ್ಮ ಭಾರತ ಮಾತೆಗೆ ನಾವೆಲ್ಲರೂ ಅಲ್ಲಿ ಪೂಜೆ ಮಾಡಿದ್ವಿ. ಭಾರತ ಮಾತೆಗೆ ಪೂಜೆ ಮಾಡಿದ್ವಿ. ಯಾರೋ ಯಾವುದೇ ವ್ಯಕ್ತಿಗೆ ನಾವು ಮಾಡಲ್ಲ. ಭಾರತ ಮಾತೆ ಅಂದ್ರ ಇಡೀ ನನ್ನ ಭಾರತ, ಅಖಂಡ ಭಾರತ ನಂದು ಅಫ್ಘಾನಿಸ್ತಾನ ಇರ್ಬೋದು, ಬರ್ಮಾ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇವೆಲ್ಲವೂ ಭಾರತ ಮಾತೆ ಒಳಗೆ ಇರುವಂತ ದೇಶಗಳಿದ್ವು. ಆದರೆ ನಮ್ಮಲ್ಲಿ ನಮ್ಮಲ್ಲಿ ಭೇದ ಭಾವ ಹುಟ್ಟಿ ಅದು ನನ್ನದು ಅಂತ ಹೇಳಿ ಪ್ರಯತ್ನ ಪಟ್ಟು ಅದನ್ನ ನಮ್ಮ ಇಲ್ಲದಾಗಿ ಹೋಗ್ಬಿಟ್ಟಿದ್ದು. ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳ್ಬೋದು. ಆತ್ಮನಿರ್ಭರ ಭಾರತವನ್ನ ಮಾಡಿದ್ದಕ್ಕೋಸ್ಕರ ಅಮೆರಿಕವನ್ನ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಿರ್ಬೋದು, ಅಮೆರಿಕ ನಾವು ಹಲವಾರು ಸಮಯದೊಳಗೆ ನಮ್ಗ ದಿಗ್ಬಂಧನ ಹೇಳುತ್ತ. ಏನಂದ್ರೆ ನಿಮ್ಗೆ ನಾವು ಪ್ರತಿಯೊಂದು ವಸ್ತುವಿನ ಮೇಲೆ ಸುಂಕ ಹಾಕ್ತಿವಿ, ಆ ಮೂಲಕ ನಿಮ್ಗ ವಸ್ತುಗಳನ್ನ ಕಳ್ಸಕ್ ತಡೆ ಹಿಡಿತೀವಿ. ಈ ವಿಚಾರವನ್ನ ಹಿಂದೆ ವಾಜಪೇಯಿ